ಹಾಯ್ ಎವ್ರಿವನ್, ನಾನಿವತ್ತು ಮಾಡ್ತಾ ಇರೋದು ಮಿಲೆಟ್ ಗ್ರೀನ್ ಪ್ರೋಟೀನ್ ದೋಸೆ. ಇದಕ್ಕೆ 1 ಬಟ್ಲು ಮಿಲೆಟ್ ತೊಗೊಂಡಿದ್ದೀನಿ ನೋಡಿ. ಮಿಲೆಟ್ ಯಾವುದಾದ್ರೂ ಪರವಾಗಿಲ್ಲ, ನವಣೆ ಆಗಿರ್ಬೋದು ಅಥವಾ ಸಾವೆ ಆಗಿರ್ಬೋದು, ಯಾವುದಾದ್ರೂ ಒಂದು ಮಿಲೆಟ್ ತೊಗೊಳ್ಳಿ. ಹಾಗೆ 1 ಬಟ್ಲು ಹೆಸರು ಕಾಳು ತೊಗೊಂಡಿದ್ದೀನಿ ನೋಡಿ. ಹೆಸರು ಕಾಳು ಕುದಿಸಿ ತಿನ್ನಿಸ್ಬೇಕು, ಮಕ್ಕಳಿಗೆ ಭಾಳನೇ ಒಳ್ಳೆಯದಿದು. ಅದಕ್ಕೆ 1 ಬಟ್ಲು ಹೆಸರು ಕಾಳು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ 2 ಬಟ್ಲು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ, ಆಮೇಲೆ ಅರ್ಧ ಬಟ್ಲು ಹಸಿ ಶೇಂಗಾ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಬಸಿದು 4 ರಿಂದ 5 ಗಂಟೆ ನೆನೆಯಲ್ಲಿ ಇಡಬೇಕು, ನೆನೆಸಿಡ್ಬೇಕು. ಇದನ್ನು ನೋಡಿ, ನಾನೆಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ. ಅದ್ರ ಜೊತೆಗೆ ಹಸಿರು ನುಗ್ಗೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇದನ್ನು ಒಂದು ಸ್ವಲ್ಪ ಹಾಕಬೇಕು ಅದರಲ್ಲಿ. ನಂತರ 4 ರಿಂದ 5 ಗಂಟೆ ನೆನೆದ ನಂತರ ನೋಡಿ, ಅಕ್ಕಿ, ಹೆಸರು ಕಾಳು, ಹಸಿ ಶೇಂಗಾ ಎಲ್ಲ ಚೆನ್ನಾಗಿ ನೆನೆದಿದೆ. ಇದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು ಇದನ್ನು. ನೋಡಿ, ಮಿಲೆಟ್ ಸಹ ಚೆನ್ನಾಗಿ ನೆನೆದಿದೆ, ಕಡಲೆಬೇಳೆ ನೆನೆದಿದೆ, ಚೆನ್ನಾಗಿ ನೆನೆದಿದೆ. ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ನೋಡಿ. ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ನುಗ್ಗೆ ಸೊಪ್ಪು ಸ್ವಲ್ಪ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಹಿಟ್ಟು ರೆಡಿಯಾಗಿದೆ. ಇವಾಗ ನೋಡಿ ಯಾವ ರೀತಿ ಸ್ಮೂತಾಗಿ ಕಾಣ್ತಾ ಇದೆ ಹಿಟ್ಟು. ಈ ರೀತಿ ಸ್ಮೂತಾಗಿ ರುಬ್ಕೊಂಡು ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದು ಬಿಸಿ ಬಿಸಿಯಾಗಿ ದೋಸೆ ತಿನ್ನೋಕ್ಕೆ ಭಾಳ ರುಚಿಯಾಗಿರುತ್ತೆ ಇದು. ನೋಡಿ, ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಈ ದೋಸೆಗೆ ಸ್ವಲ್ಪ ಚಟ್ನಿ ಖಾರ ಆಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಪುಟಾಣಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದರಲ್ಲಿ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಹಸಿ ಕರಿಬೇವು ಇದೆಲ್ಲ ಚೆನ್ನಾಗಿ ಚಟಪಟ ಅನ್ನೋವರೆಗೆ ಚೆನ್ನಾಗಿ ಸಿಡಿದ ನಂತರ ಇದರಲ್ಲಿ ರುಬ್ಬಿರೋ ಚಟ್ನಿ ಹಾಕಬೇಕು. ಹಾಕಿ ಗ್ಯಾಸನ್ನು ಬಂದ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಬಿಸಿ ಆದರೆ ಚಟ್ನಿ ಚೆನ್ನಾಗಾಗಲ್ಲ. ಅದರಲ್ಲಿ ಒಗ್ಗರಣೆ ಹಾಕಿರ್ತೀವಲ್ಲ, ಹಾಕಿ ಚೆನ್ನಾಗಿ ತಿರುವಾಡಿದರೆ ಸಾಕು. ನೋಡಿ, ಇದು ಖಾರ ಆಗಿರೋ ಚಟ್ನಿ ರೆಡಿ ಆಗಿದೆ. ಇವಾಗ ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಸಣ್ಣದಾಗಿ ಮಿದುವಾಗಿ ಹಾಕ್ಬೋದು, ಅಥವಾ ನಿಮಗೆ ಖಡಕ್ಕಾಗಿ ಬೇಕಂದರೆ ಸ್ವಲ್ಪ ಹಿಟ್ಟು ತೊಗೊಂಡು ಖಡಕ್ಕಾಗಿಯೂ ಹಾಕ್ಬೋದು. ಇದನ್ನು ನೋಡಿ, ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆಯಾರು ಹಾಕ್ಬೋದು, ಬೆಣ್ಣೆ ಹಾಕ್ಬೋದು, ಅಥವಾ ತುಪ್ಪ ಹಾಕ್ಬೋದು. ಮೇಲ್ಗಡೆ ನಿಮಗೆ ಯಾವುದು ಇಷ್ಟನೋ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ದೋಸೆ ಮಾಡಿದರೆ ದೋಸೆ ತವೆಗೆ ಅಂಟಲ್ಲ. ಇದು 4 ರಿಂದ 5 ಗಂಟೆ ಚೆನ್ನಾಗಿ ನೆನೆದಿರುತ್ತೆ. ಇದು ನೋಡಿ ಎಷ್ಟು ಗರಿಯಾಗಿ ಬರ್ತಾ ಇದೆ. ಇದರಲ್ಲಿ ಸ್ವಲ್ಪ ಕಡಲೆಬೇಳೆ ಹಾಕಿರ್ತೀವಲ್ಲ, ಚೆನ್ನಾಗಿ ಗರಿಯಾಗಿ ಬರುತ್ತೆ. ಇದಕ್ಕೆ ಸೋಡಾ ಸಹ ಹಾಕಬೇಕಾಗಿಲ್ಲ, ಚೆನ್ನಾಗಿ ಬರುತ್ತೆ ಇದು. ಇದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಅಥವಾ ಬೆಳಗ್ಗೆ ಟಿಫನ್ಗಾದರೂ ಮಾಡ್ಕೋಬೋದು. ನಾನಿದು ಸಾಯಂಕಾಲ ಸ್ನ್ಯಾಕ್ಸಿಗೆ ಅಂತ ಹೇಳಿ ಮಾಡಿದ್ದೆ. ರಜೆ ಇರೋದ್ರಿಂದ ಮಕ್ಕಳು ಏನಾದ್ರು ತಿನ್ಲಿಕ್ಕೆ ಕೇಳ್ತಾನೆ ಇರ್ತಾರೆ. ನೋಡಿ, ಚೆನ್ನಾಗಿ ತವೆ ಕಾದ ನಂತರ ಒಂದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಯಾವುದು ಅಂಟುವುದಿಲ್ಲ ಇದು.
ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಗರಿ ಗರಿಯಾಗಿ ಬಂದಿದೆ ದೋಸೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿದೆ ಅಂತ ನೋಡಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.